ಸ್ವಾತಂತ್ರ್ಯಕ್ಕೋಸ್ಕರ ಗಾಂಧೀಜಿನೂ ಹೋರಾಡಿದ್ರು, ನೇತಾಜಿನೂ ಹೋರಾಡಿದ್ರು. ಆದರೂ ಕೊನೆಗೂ ಗೆದ್ದದ್ದು ಮಹಾತ್ಮ ಗಾಂಧಿ ತಾನೆ. ತಂದೆ ಮಾತು ಕೇಳ್ತೀಯ ಅನ್ನೋ ನಂಬಿಕೆಯಲ್ಲಿ ನಿನ್ಗೆ ರಾಮ್ ಅಂತ ಹೆಸರಿಟ್ಟೆ. ಆದರೆ ಅದರಲ್ಲಿ ನನಗೆ ಕಾಡಿಗೆ ಕಳಿಸೋ ಉದ್ದೇಶ ಇದ್ದಿದ್ದಿಲ್ಲ. ಯಾಕಂದ್ರೆ ನನಗೆ ಲಕ್ಷ್ಮಣ, ಭರತ, ಶತ್ರುಘ್ನ ಯಾರೂ ಇಲ್ಲ. ಅಮ್ಮನಾಸೆಯ ಆರತಿಯಾಗು, ಅಪ್ಪನಾಸೆಯ ಆಗಸವಾಗು, ಒಳ್ಳೆ ಜನರಲೊಂದಾಗು, ನಾಡಿನ ಒಳ್ಳೆಯ ಪ್ರಜೆಯಾಗು. ಅಮ್ಮನಾಸೆಯ ಆರತಿಯಾಗು, ಅಪ್ಪನಾಸೆಯ ಆಗಸವಾಗು, ಒಳ್ಳೆ ಜನರಲೊಂದಾಗು, ನಾಡಿನ ಒಳ್ಳೆಯ ಪ್ರಜೆಯಾಗು. ಯಾರು ಹೆತ್ತರಯ್ಯ ಇಂಥ ಕಂದನನ್ನು, ಅಂತ ಲೋಕ ಮೆಚ್ಚಬೇಕು ನಿನ್ನನ್ನು. ನಮ್ಮ ಆಶಾ ಗೋಪುರದ ಕಲಶವಾಗು, ವಿದ್ಯೆ ಎಂಬ ಖಡ್ಗವೊಂದು ತಂದೆ ಕೊಡುಗೆ, ವಿನಯವೆಂಬ ಅಸ್ತ್ರವೊಂದು ತಾಯಿಯ ಕೊಡುಗೆ. ದ್ರೋಹಿ ಎಂಬ ಪಟ್ಟದಿಂದ ದೂರವಾಗು, ಕೋಪವೇ ಹಿಂಸೆಗೆ ಕಾರಣ, ಸಹನೆಯೇ ಬಾಳಿಗೆ ಭೂಷಣ. ಆವೇಶವನ್ನು ಜಯಿಸು, ಓಂ ಸಹನಾ ಭವತು ಜಪಿಸು. ಓ ಮೈ ಸನ್, ಅಮ್ಮನಾಸೆಯ ಆರತಿಯಾಗು, ಅಪ್ಪನಾಸೆಯ ಆಗಸವಾಗು, ಒಳ್ಳೆ ಜನರಲೊಂದಾಗು, ನಾಡಿನ ಒಳ್ಳೆಯ ಪ್ರಜೆಯಾಗು. ನಿನ್ನ ಬಾಳಿಗೊಂದು ಪುಟ್ಟ ಗುರಿ ಇರಲಿ, ಸರಳ ರೇಖೆಯಲ್ಲಿ ದಿಟ್ಟ ನಡೆ ಇರಲಿ. ಅಕ್ಕಪಕ್ಕ ನೋಡದಂತೆ ನೀನು ಸಾಗು, ನಿನಗೆ ಮಾತ್ರವಲ್ಲ ನಿನಗಾಗೋ ನೋವು. ಪಾಲುದಾರರಯ್ಯ ನೋವಿನಲ್ಲೂ ನಾವು, ನೋವು ನೀಡದಂತ ಮುದ್ದು ಮಗನಾಗು. ಆತುರ ಪಟ್ಟರೆ ಆಪತ್ತು, ಮಾನವೇ ಸಜ್ಜನ ಸಂಪತ್ತು. ಅಹಂಕಾರ